ನೋಡಿ ಇಲ್ಲೆಲ್ಲ ಎಷ್ಟು ದನಗಳಿದ್ದು ಎತ್ಕೊಳ್ಳಿ. ಇವತ್ತು ನೋಡಿ ಇವತ್ತು ಬುಧವಾರ ಆಗಿರೋದ್ರಿಂದ ಕುರಿಗಳನ್ನ ತಗೊಂಡ್ಬಂದರೆ ಕುರಿ ತಂತೆ ನೋಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಊರ ಕಡೆ ಹೊರಡ್ತಾವ್ರೆ. ಜನ ಎಲ್ಲ ಕಡೆ ಖಾಲಿ. ನೋಡಿ ಇಲ್ಲೂ ಒಂದು ಸ್ವಲ್ಪ ಇವೆ, ಈ ಕಡೆನೂ ಖಾಲಿ ಆಗ್ತಾ ಇವೆ. ನೋಡಿ ಇದು ಇಲ್ಲೊಂದು ಸ್ವಲ್ಪ ಹೇಗೆ ಕಾಣಿಸ್ತಿವೆ ಅಂತ ಇಲ್ಲಿ. ಹಾಗೆ ನೋಡಿ ಬೆಳಗ್ಗೆನೆ ವ್ಯೂ ಯಾವ ರೀತಿ ಕಾಣಿಸ್ತಿದೆ ಅಂತ. ನಮ್ಮ ಚುಂಚನಗಟ್ಟೆ ಜಲಪಾತ ಇದು ನೋಡಿ ಯಾವ ರೀತಿ ಕಾಣಿಸ್ತಿದೆ. ದರ್ಶನ ಎಲ್ಲ ಚೆನ್ನಾಗಾಯ್ತು. ಇವಾಗ ಹೋಗ್ತಾ ಇದ್ದೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಚುಂಚನಗಟ್ಟೆ ಜಾತ್ರೆಲಿದ್ದೀವಿ. ಅಂದರೆ ಬೆಳಗ್ಗೆನೇ ಬಂದಿರೋದು. ಸ್ವಲ್ಪ ಜನ ಕಡಿಮೆ ಆಗ್ಬಿಟ್ಟಾರೆ. ಇವತ್ತು ಹೇಗಿದೆ ಬುಧವಾರ ಅಂತ ತೋರಿಸ್ತೀನಿ ಬನ್ನಿ. ಮತ್ತು ಯಾವ್ಯಾವ ಎತ್ತಿದೆ ಇವತ್ತು ಅಂತ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲೆಲ್ಲ ಎಷ್ಟು ದನಗಳಿದ್ದು ಎತ್ಕೊಳ್ಳಿ. ಇವತ್ತು ನೋಡಿ ಎಲ್ಲ ಕಡಿಮೆ ಆಗೋಯ್ತೆ. ಬುಧವಾರ ಕರೆಕ್ಟಾಗಿ ಇವತ್ತಿಗೆ 7 ದಿನಕ್ಕೆ ಜಾತ್ರೆಯಲ್ಲಿ ಎಲ್ಲ ಖಾಲಿ. ಸ್ವಲ್ಪ ಇವೆ ಅಷ್ಟೇ. ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ. ಪಾಪ ಇವರು ಇಲ್ಲೇ ಅಡುಗೆ ಎಲ್ಲ ಮಾಡ್ಕೋತಾವ್ರೆ. ಅಲ್ಲಿ ವ್ಯಾಪಾರ ನಡೀತಿದೆ. ನೋಡಿ ಇವತ್ತು ಬುಧವಾರ ಆಗಿರೋದ್ರಿಂದ ಕುರಿಗಳನ್ನ ತಗೊಂಡ್ಬಂದರೆ ಕುರಿ ಸಂತೆ ಇವತ್ತು. ನೋಡಿ ಎಲ್ಲ ಬರೀ ಟಗರು ಕುರಿಗಳೇ ಇವೆ. ಈ ಕಡೆ ಸ್ವಲ್ಪ ಎತ್ಕೊಳ್ಳವೆ ನೋಡಿ ಕಾಣಿಸ್ತಾ ಇರ್ಬೋದು. ಮೊದಲಷ್ಟಿಲ್ಲ, ಎಲ್ಲ ಕಡಿಮೆ ಆಗ್ಬಿಟ್ಟವೆ. ನೋಡಿ ಇಲ್ಲಿ ಇವತ್ತು ಜನ ಎಷ್ಟು ಕಡಿಮೆ ಅವರೇ ಅಂತ. ಎಲ್ಲ ಖಾಲಿ ಹೊಡಿತಾವೆ. ತುಂಬ ಎತ್ತು ಖಾಲಿ ಆಗವೆ. ಸುಮಾರು ಎತ್ತು ಇಲ್ಲೇ ಇವೆ. ನೋಡಿ ಎಲ್ಲ ಇವತ್ತೆಲ್ಲ ಖಾಲಿ ಮಾಡ್ತೀವಿ ಅಂತ ಎಲ್ಲ ಹೇಳ್ತಿದ್ರು ಸುಮಾರು ಜನ. ವ್ಯಾಪಾರ ಕಡಿಮೆ ಈ ವರ್ಷ ಅಂತ. ನೋಡಿ ಇನ್ನು ಮುಂದೆ ತೋರಿಸ್ತೀನಿ. ಕೆಳಗಡೆ ಎಲ್ಲ ಹೋಗಿ ಭಾನುವಾರ ನೋಡ್ದಂಗೆ ತುಂಬ ತುಳುಕ್ತಿದ್ದ ಜಾಗ ಇವತ್ತು ಖಾಲಿ ಹೊಡಿತಿದೆ. ನೋಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಊರ ಕಡೆ ಹೊರಡ್ತಾವ್ರೆ. ಜನ ಎಲ್ಲ ಕಡೆ ಖಾಲಿ. ಈ ಕಡೆ ತುಂಬಿತ್ತು ಎತ್ಕೊಳ್ಳೋ ಎಲ್ಲ ಸೇಲಾಗವೆ. 7 ದಿನಕ್ಕೆ ಜಾತ್ರೆ ಖಾಲಿ ಆಗ್ತಾ ಇದೆ. ಇನ್ನೂ ನಡೀತಾ ಇದೆ. ಸುಮಾರು ಜನ ಇಟ್ಕೊಂಡವ್ರೆ. ಇನ್ನೂ ಸುಮಾರು ಜನ ಎಲ್ಲ ಹೋಗ್ತಾವ್ರೆ. ಬನ್ನಿ ಮುಂದೆ ಇನ್ನೂ ತೋರಿಸ್ತೀನಿ. ನೋಡಿ ತುಂಬ ಜನ ರೈತರು ಇಲ್ಲಿಲ್ಲೇ ಅಡುಗೆ ಮಾಡ್ಕೋತಾವ್ರೆ. ಅಂದರೆ ಸ್ವಲ್ಪ ಎತ್ತು ಮಾರಿರಲ್ವಲ್ಲ ಅವರು. ನೋಡಿ ಎಲ್ಲ ಈ ಕಡೆ ಸ್ವಲ್ಪ ಇವೆ. ಈ ಕಡೆ ನೋಡಿ ಖಾಲಿ ಪೂರ್ತಿ. ಸ್ವಲ್ಪನೂ ಇಲ್ಲ ಈ ಕಡೆ. ಇಲ್ಲ ಅಲ್ಲೊಂದು 4 ಜೊತೆ ಅವೆ ಅಷ್ಟೇ. ಇನ್ನು ಮುಂದೆ ಭಾನುವಾರ ಹೋಗಿದ್ವಲ್ಲ ಅಲ್ಲಿವರೆಗೂ ಹೋಗ್ತೀನಿ. ಬನ್ನಿ ತೋರಿಸ್ತೀನಿ ಅಲ್ಲಿ ಎಷ್ಟು ಜೊತೆ ಇವೆ ಅಂತ. ನೋಡಿ ಅಲ್ಲಲ್ಲಿ ಜನಗಳು ಕಾಣಿಸ್ತಾವ್ರೆ. ಸುಮಾರು ಜನ. ಮುಂದೆ ನೋಡೋಣ ಬನ್ನಿ. ಅಲ್ಲಿವರೆಗೂ ಈ ಥರ ಜಾತ್ರೆ ನೋಡೋಕೆ ಗೊತ್ತಾಗುತ್ತೆ ಮತ್ತು ಎಷ್ಟಿದೆ ಅಂತ ಎತ್ಗಳು. ಪಾಪ ಇವ್ರಿಗೆ ಹೋಟ್ಲಿಗೆ ಹಿಂಸೆ ಆಗ್ಬಿಟ್ಟಿದೆ. ಮೇಲ್ಗಡೆ ಬರಬೇಕು ದೇವಸ್ಥಾನ ಹತ್ರ ಹೋಟ್ಲಿಗೆ. ಈ ಕಡೆ ಎಲ್ಲೂ ಹೋಟ್ಲಿಲ್ಲ. ನೋಡಿ ಇಲ್ಲೇ ಇನ್ನೂ ಒಂದು ಜೊತೆ ಹೋಗ್ತಾ ಇದೆ. ತಗೊಂಡು ಹೋಗ್ತಾವ್ರೆ. ಅದ್ರ ಜೊತೆ 2 ಕುರಿನೂ ತಗೊಂಡವ್ರೆ. ನೋಡಿ ಇಲ್ಲಿ ಹೋಗ್ತಾ ಇರುತ್ತೆ ಇವಾಗ ಒಂದು ಜೊತೆ. ನೋಡಿ ಮೇಲ್ಗಡೆ ಬಂದರೆ ತುಂಬ ಸ್ವಲ್ಪ ಈತ ಎತ್ಕೊಳ್ಳೋ ಕಾಣಿಸ್ತಿವೆ. ಅಷ್ಟೇನಂತ ಹೇಳ್ಕೊಳ್ಳೋ ಅಷ್ಟಿಲ್ಲ, ಆದರೂ ಸ್ವಲ್ಪ ಕಾಣಿಸ್ತಿದೆ. ಇದರಿಂದ ನೋಡ್ಬೋದು ನೀವು. ಸ್ವಲ್ಪ ಅಷ್ಟೇ ಕಾಣೋದು. ಇನ್ನು ಮುಂದೆ ನೋಡೋಣ. ಮೇಲ್ಗಡೆ ಮಾತ್ರ ಇಷ್ಟು ಕಾಣಿಸ್ತಾ ಇರೋದು. ದೇವಸ್ಥಾನದಿಂದ ಮುಂದೆ ಮೇಲ್ಗಡೆ ಬರಬೇಕು. ಹೊಸೂರು ರೋಡ್ಗೆ ಹೋಗೋ ರೋಡಲ್ಲಿ ಇಷ್ಟು ಕಾಣಿಸ್ತಿವೆ ನೋಡಿ. ನೋಡಿ ಅಲ್ಲೂ ಸ್ವಲ್ಪ ಕಾಣಿಸ್ತಿವೆ. ಇಲ್ಲಿ ಸುಮಾರು ಎತ್ಕೊಂಡಿದೆ. ಇಲ್ಲೂ ಬರೋರು ಬೇಗ ಬನ್ನಿ ಜಾತ್ರೆಗೆ. ಆಮೇಲೆ ಬಂದರೆ ಏನು ಪ್ರಯೋಜನ ಇರಲಿಲ್ಲ. ಏನಕ್ಕಂದರೆ ಎಲ್ಲ ಎತ್ತು ಖಾಲಿ ಆಗ್ಬಿಟ್ಟಿರ್ತಾರೆ. 7 ದಿನಕ್ಕೆ ನೋಡಿ ಎಷ್ಟು ಕಡಿಮೆ ಆಗಿವೆ ಅಂತಂದರೆ. ಭಾನುವಾರ ಇದ್ದಷ್ಟು ಎತ್ತುಗಳು ಸಹ ಇವತ್ತು ಕಾಣಿಸ್ತಾ ಇಲ್ಲ. ಭಾನುವಾರ ನಮ್ಮ ವಿಡಿಯೋದಲ್ಲಿ ನೋಡಿರ್ಬೋದು ಎಷ್ಟು ಎತ್ಕೊಂಡಿದ್ದು ಅಂತ, ಯಾವ್ಯಾವ ರೀತಿ ಎತ್ಕೊಂಡಿದ್ದೋ. ಇವತ್ತು ನೋಡಿ ಇಲ್ಲಿ ಎಷ್ಟು ಕಡಿಮೆ ಆಗಿವೆ ಅಂತ. ಎಲ್ಲ ಖಾಲಿ ಹೊಡಿತಿದೆ. ತುಂಬ ಎತ್ತಿವೆ ಅಂದರೆ ಇವತ್ತು ನಾಳೆ ಅಷ್ಟೇ ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲ ಮನೆ ಕಡೆ ಹೋಗ್ತಾವ್ರೆ. ವ್ಯಾಪಾರ ಡೌನ್ ಆಗಿದೆ.
ನೋಡ್ಬೋದು ಎತ್ಗಳೆಲ್ಲ ಒಯ್ತಾವೆ. ಇವತ್ತು ತುಂಬಾ ಆಟೋಗಳು ಇವೆ, ನೋಡ್ಬೋದು. ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಸುತ್ತ. ಇವತ್ತು ಎಷ್ಟು ಆಟೋಗಳಿವೆ ಅಂತಂದ್ರೆ ಇವತ್ತೆಲ್ಲ ಸೇಲ್ ಆಯ್ತಾವೆ, ಪರವಾಗಿಲ್ಲ. ನೋಡಿ ಆಟೋಗೆ ಹತ್ತಿಸ್ತಾರೆ ಎತ್ಕೊಳ್ಳ. ನೋಡಿ ಇವತ್ತು ವ್ಯಾಪಾರ ಸುಮಾರಾಗಿ ನಡೀತಾ ಇದೆ. ಈ ಕಡೆ ಮೇಲ್ಗಡೆ ಕೆಳಗಡೆ ಅಂತ ಇಲ್ವೇ ಇಲ್ಲ. ನೋಡಿ ಈಗ ಹತ್ತಿಸ್ತಾರೆ, ಇನ್ನು ಹತ್ತಿಸ್ಕೊಂಡು ತಗೊಂಡು ಹೋಗ್ತಾರೆ. ಬನ್ನಿ ನೋಡೋಣ ಮುಂದೆ ಬೇರೆ ಬೇರೆ. ಇವಾಗ ನೋಡಿ ಎಲ್ಲ ಯಾವ ರೀತಿ ಕಾಣಿಸ್ತಿವೆ. ಈ ಕಡೆ ಸ್ವಲ್ಪ ಇವೆ, ಅಂದರೆ ಹೇಳ್ಕೊಳ್ಳೋ ಅಷ್ಟೇನಿಲ್ಲ. ನೋಡಿ ಎಲ್ಲ ಖಾಲಿ ಆಗೋಕ್ಕೆ ಆಟೋ ರೆಡಿ ಸಿದ್ಧತೆ ಮಾಡ್ಕೊಂಡವ್ರೆ. ಇವತ್ತು ಒಂದು 2 ದಿನ ಅಷ್ಟೇ, ಅಲ್ಲಿವರೆಗೂ ಆಟೋಗಳು ನಿಂತವೆ. ಇಲ್ಲಿಂದ ಹಿಡ್ದು ಎಲ್ಲ ಖಾಲಿ ಆಯ್ತಾವೆ. ಬರೋರು ಬೇಗ ಬನ್ನಿ ಜಾತ್ರೆಗೆ. ನಿಮಗೆ ಬೇಕಾದಂಥ ಎತ್ಕೊಂಡಿದ್ರೆ ತಗೊಳ್ಳಿ. ನೋಡಿ ಎಲ್ಲ ಖಾಲಿ ಮಾಡ್ಕೊಂಡು ಆಟೋಗೆ ನೋಡಿ ಲೋಡ್ ಮಾಡ್ತಾವ್ರೆ, ಎಲ್ಲ ಬಿಚಾಕಿ. ಈ ಕಡೆ ನೋಡಿ, ಈ ಕಡೆ ತುಂಬ್ತಿತ್ತು, ಇವತ್ತು ನೋಡಿ ಖಾಲಿ ಸ್ವಲ್ಪ ಇದೆ ಅಷ್ಟೇ. ಈ ಕಡೆ ಈ ಕಡೆ ಎಲ್ಲ ಹೋಗ್ತಾರೆ ಖಾಲಿ ಮಾಡ್ಕೊಂಡು ಬೇರೆ ಬೇರೆ ಕಡೆ ಮುಂದೆ ಬಂದಿರೋರು. ನೋಡಿ ಪರವಾಗಿಲ್ಲ, ವ್ಯಾಪಾರ ನಡೀತಾ ಇದೆ. ನೋಡಿ ಇಲ್ಲೂ ಒಂದು ವ್ಯಾಪಾರ ನಡೆಸ್ತಾವ್ರೆ. ಇವಾಗ ಅವ್ರೇನು ಆಗಲ್ಲ ಅಂತಾರೆ, ಅವ್ರು ಬೇಕು ಅಂತಾರೆ. ಕೈಯಲ್ಲಿ ದುಡ್ಡು ಇಟ್ಕೊಂಡು ವ್ಯಾಪಾರ ಮಾಡ್ತಾವ್ರೆ. ಹೆಂಗೋ ಒಳ್ಳೇದಾಗ್ಲಿ, ಎಲ್ಲ ಸೇಲ್ ಆಗ್ಲಿ. ಪಾಪ ನೋಡಿ ಅವರು ಕೊಡ್ತಾರ, ಬೇಡ ಆಗಲ್ಲ ಅಂತ. ನೋಡಿ ಮುಂದೆ ಮುಂದೆ ಹೋದಂಗೆ ಜನಸಂಖ್ಯೆನೇ ಇಲ್ಲ. ಮುಂದಕ್ಕೆ ಸ್ವಲ್ಪ ಅವರೇ ಎತ್ಕೊಂಡು ನೋಡಿ, ಇಲ್ಲಿ ಎಲ್ಲ ಸ್ವಲ್ಪ ಕಾಣಿಸ್ತವೆ. ಎಲ್ಲ ಪ್ಯಾಕ್ ಮಾಡ್ಕೊತಾವ್ರೆ, ರೆಡಿ ಆಯ್ತವ್ರೆ. ಖಾಲಿ ಆಗೋಕ್ಕೆ ತುಂಬ ಜನ ಹೋಗ್ತಾರೆ. ಅವಾಗಲೇ ನೋಡಿ ಮೇಲ್ಗಡೆನ ಸ್ವಲ್ಪ ಇಷ್ಟೇ ಇರೋದು, ಅಂದರೆ ಒಂದು ಸ್ವಲ್ಪ ಮುಂದೆ ಬಂದರೆ ಈಗ ಕಾಣಿಸ್ತಿದೆ. ನೋಡಿ ಇಲ್ಲಿ ಎಲ್ಲ ಹೋಗ್ತಾವ್ರೆ. ನೋಡಿ ಇಲ್ಲಿ ಎತ್ತು ಗಾಡಿ ಕಟ್ಕೊಂಡು ಹೋಗ್ತಾವ್ರೆ ಮನೆ ಕಡೆಗೆ. ನೋಡಿ ಎಲ್ಲ ತಗೊಂಡು ಹೋಗ್ತಾವ್ರೆ. ನೋಡಿ ಎಲ್ಲ ಈಗ ಊರ್ ಕಡೆ ಹೊರಡ್ತಾವ್ರೆ. ಎಲ್ಲ ಎತ್ತಿನ ಗಾಡಿನೇ ಬಂದ್ಬಿಟ್ಟವ್ರೆ ಅನ್ಸುತ್ತೆ. ಎತ್ತಿನ ಗಾಡಿನೇ ಹೋಗ್ತಾರೆ ನೋಡಿ ಇಲ್ಲಿ. ಅವಾಗಲೇ ತೋರಿಸಂಗೆ ನೋಡಿ ಆಟೋಗಳು ಎಷ್ಟಿವೆ ಅಂತ. ಇವತ್ತು ನಾಳೆ ಖಾಲಿ ಜಾತ್ರೆ. ನೋಡಿ ಎಲ್ಲ ಇಟ್ಕೊಂಡು ಹೋಗ್ತಾವ್ರೆ. ನೋಡಿ ಇಲ್ಲೂ ಒಂದು ಸ್ವಲ್ಪ ಇವೆ, ಈ ಕಡೆನೂ ಖಾಲಿ ಆಗ್ತಾವೆ. ನೋಡಿ ಇದು ಇಲ್ಲೊಂದು ಸ್ವಲ್ಪ ಹೇಗೆ ಕಾಣಿಸ್ತಿವೆ ಅಂತ. ಇಲ್ಲಿ ಸುಮಾರು ಚೆನ್ನಾಗಿರೋ ಎತ್ಕೊಳೈತೆ, ಬಟ್ ಚೆನ್ನಾಗಿರೋವಿದ್ದವು ಎಲ್ಲ ಖಾಲಿ. ಇನ್ನೂ ಸ್ವಲ್ಪ ಇವೆ ಚೆನ್ನಾಗಿರೋವು, ಅವು ಈಗ ಸೇಲ್ ಆಯ್ತಾವೆ. ಹೈ ರೇಟಲ್ಲಿ ಇರ್ತಿದ್ರಲ್ಲ ಅವು ಸ್ವಲ್ಪ ಖಾಲಿ ಆಗಿರ್ಲಿಲ್ಲ, ಇವಾಗ ಖಾಲಿ ಆಯ್ತಾವೆ. ನೋಡಿ ನೋಡಿ ಇಲ್ಲೂ ಒಂದು ಸಿಂಗಲ್ ಓರಿ ಹೋಯ್ತಾವೆ. ಎತ್ಕೊಂಡು ಹಾಕೊಂಡು ಹೋಯ್ತಾವ್ರೆ. ತೆಗಿ ಸಿಂಗಲ್ ಓರಿನೇ. ನೋಡಿ ಎಲ್ಲ ಖಾಲಿ ಆಯ್ತಾವೆ. ಹಳ್ಳಿ ಕಾರ್ ಎತ್ಗಳು ಖಾಲಿ. ಹಳ್ಳಿ ಕಾರ್ಗೆ ಬೆಲೆ ಇದೆ ನೋಡ್ರಪ್ಪ. ವಿಡಿಯೋದಲ್ಲೆಲ್ಲ ನೋಡ್ಬೋದು. ನೋಡಿ ಎಲ್ಲ ಜನಗಳು ಮೇಲ್ಗಡೆ ಬಂದು ದೇವಸ್ಥಾನ ಪೂಜೆ ಗೀಜೆ ಮಾಡ್ಕೊಂಡು ಕಡಲೆಪುರಿ ಎಲ್ಲ ತಗೊಂಡು ಮನೆ ಕಡೆ ಹೋಗ್ತಾವ್ರೆ. ಹಳ್ಳಿ ಕಾರ್ ಎತ್ಗಳೆಲ್ಲ ಖಾಲಿ ಆಯ್ತಾವೆ. ಇವಾಗ ಬೀಳಿಗೆ ಚೆನ್ನಾಗಿ ಸಾಕ್ತಾವ್ರೆ. ಹಾಗೆ ನೋಡಿ ಬೆಳಗ್ಗೆನೆ ವ್ಯೂ ಯಾವ ರೀತಿ ಕಾಣಿಸ್ತಿದೆ ಅಂತ. ನಮ್ಮ ಚುಂಚನಗಟ್ಟೆ ಜಲಪಾತ ಇದು ನೋಡಿ ಯಾವ ರೀತಿ ಕಾಣಿಸ್ತಿದೆ. ಈ ಕಡೆ ದೇವಸ್ಥಾನ ಇದೆ. ಬೆಳಗ್ಗೆನೆ ಬಂದಿರೋದ್ರಿಂದ ತುಂಬ ವಿಶಾಲವಾಗಿದೆ ದೇವಸ್ಥಾನದ ಹತ್ರ.
ನೋಡಿ ಅಲ್ಲೂ ಒಂದು ಸಣ್ಣದಾಗಿ ಹರಿತಿದೆ. ಇದು ನೀರು ತುಂಬಿದಾಗ ನೋಡಬೇಕು ನೀವು. ನೋಡಿ ಯಾವ ರೀತಿ ಕಾಣಿಸ್ತಿದೆ, ಎಲ್ಲೋ ಕಲರ್ ಸ್ವಲ್ಪ ಕಾಣಿಸ್ತಿದೆಯಲ್ಲ. ನೋಡಿ ನಮ್ಮ ಚುಂಚನಕಟ್ಟೆ ಆಲೆ ಜಾತ್ರೆಗೆ ಸಿದ್ಧ ಆಗೈತೆ. ರಥೋತ್ಸವಕ್ಕೆ ರಥ ಕೂಡ ರೆಡಿ ಆಗ್ತಾ ಇದೆ. ನೋಡಿ ಕಾಣ್ಬೋದು, ರಥ ಕೂಡ ರೆಡಿ ಆಗ್ತಾ ಇದೆ. ಅಲ್ಲೂ ಒಂದು ರಥ ಇದೆ. ಎಲ್ಲ ಇವಾಗೆಲ್ಲ ರೆಡಿ ಮಾಡ್ಕೊಳ್ತವ್ರೆ ಹತ್ರ ಇರೋದ್ರಿಂದ ರಥೋತ್ಸವ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಪೂಜೆ ನಡೀತಾ ಇದೆ, ನೋಡ್ಬೋದು. ಒಳಗಡೆ ಪೂಜೆ ನಡೀತಾ ಇದೆ. ಬರೋಣ ಬನ್ನಿ, ದೇವರ ದರ್ಶನ ಮಾಡ್ಕೊ ಬರೋಣ. ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಅನಿಸುತ್ತೆ. ನೋಡಿ ಇಲ್ಲೇ ಹಾಕ್ಬಿಟ್ಟವ್ರೆ, ಫೋಟೋ ವಿಡಿಯೋಗಳನ್ನು ತೆಗೆಯಬಾರ್ದು ಅಂತ. ಆದ್ಮೇಲೆ ಸಿಗ್ತೀನಿ ಬನ್ನಿ. ದರ್ಶನ ಎಲ್ಲ ಚೆನ್ನಾಗಾಯ್ತು. ಇವಾಗ ಹೋಗ್ತಾ ಇದೀವಿ ಮನೆ ಕಡೆ, ಬನ್ನಿ ಹೋಗೋಣ. ನೋಡಿ ನಮ್ಮ ಹಿಂದೆ ಆಂಜನೇಯ ಇದೆ, ಆಂಜನೇಯಿಂದ ದರ್ಶನ ಮಾಡ್ಕೊಂಡಾಯ್ತು. ಇವಾಗ ಹೋಗ್ತಾ ಇರೋದು ಈಗ ಮನೆ ಕಡೆ. ನೋಡಿ ನಮ್ಮ ಹಿಂದ್ಗಡೆ ರಾಮದೇವರ ದೇವಸ್ಥಾನ ಇದೆ, ಹಿಂದೆನೇ ಕಾಣೋದು. ನೋಡಿ ಯಾವ ರೀತಿ ಇದೆ, ಇದೆಲ್ಲ ಜಾತ್ರೆಗೆ ಸಿದ್ಧತೆ ನಡೀತಿದೆ, ಅಂದರೆ ರಥೋತ್ಸವಕ್ಕೆ. ಇವತ್ತು ಏನು ನೋಡಿದ್ರಿ ಚುಂಚನಕಟ್ಟೆ ಜಾತ್ರೆ. ಇವತ್ತಿಗೆ ಕರೆಕ್ಟಾಗಿ ಒಂದು ವಾರಕ್ಕೆ ಜಾತ್ರೆ ಆಲ್ರೆಡಿ ಕಡಿಮೆ ಆಗೋಗಿದೆ. ಹೋಗೋರು ಇನ್ನೊಂದು 2 ದಿನ ಹೋಗಿ ಎತ್ಕೊಳ್ಳೋ ಮೇಲೆ ಸಿಗಲ್ಲ, ಎಲ್ಲ ಕಡಿಮೆ ಆಗೋಯ್ತವೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಒಂದು ಫಾಲೋ ಮಾಡಿ.